ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ಜಾಗತಿಕ ಯುದ್ಧ ವಿಮಾನ ರಾಜಕೀಯದಲ್ಲೊಂದು ದೊಡ್ಡ ಬೆಳವಣಿಗೆ ನಡೆಯುತ್ತಿದೆ. ಭಾರತ ಈಗ 6ನೇ ತಲೆಮಾರಿನ 6th ಜನರೇಷನ್ ಫೈಟರ್ ಜೆಟ್ ಪ್ರೋಗ್ರಾಂ ಬಗ್ಗೆ ಯುರೋಪ್ ಜೊತೆ ಹೊಸ ಮಟ್ಟದ ಚರ್ಚೆಗೆ ಮುಂದಾಗಿದೆ. ವರದಿಗಳ ಪ್ರಕಾರ ಫ್ರಾನ್ಸ್ ಮತ್ತು ಜರ್ಮನಿ ಸೇರಿ ನಡೆಸುತ್ತಿರುವ ಫ್ಯೂಚರ್ ಕಂಬ್ಯಾಟ್ ಏರ್ ಸಿಸ್ಟಮ್ FCAS ಪ್ರಾಜೆಕ್ಟ್ನಿಂದ ಜರ್ಮನಿ ಹಿಂದೆ ಸರಿದರೆ ಭಾರತ ಅದಕ್ಕೆ ಬದಲಿ ಪಾಲುದಾರನಾಗಿ ಸೇರುವ ಸಿದ್ಧತೆ ಇದೆ ಎಂದು ಫ್ರಾನ್ಸ್ಗೆ ಸ್ಪಷ್ಟವಾಗಿ ಸಂದೇಶವನ್ನು ಕಳುಹಿಸಿದೆ. ದ ಪ್ರಿಂಟ್ ಮಾಧ್ಯಮದ ವರದಿಗಳ ಪ್ರಕಾರ ಈ ಬಗ್ಗೆ ಈಗಾಗಲೇ ಪ್ರಾಥಮಿಕ ಮಾತುಕತೆಗಳು ನಡೆದಿವೆ. ಭಾರತ ಫ್ರಾನ್ಸ್ಗೆ ಹೇಳಿರುವ ಸಂದೇಶ ತುಂಬ ಸ್ಪಷ್ಟವಾಗಿದೆ. ಯುರೋಪಿಯನ್ ಪಾಲುದಾರಿಕೆ ಒಡೆದರೆ ಭಾರತ ಸಹ ಅಭಿವೃದ್ಧಿ, ಕೋ ಡೆವಲಪ್ಮೆಂಟ್ ಮತ್ತು ಸಹ ಉತ್ಪಾದನೆ ಕೋ ಮ್ಯಾನುಫ್ಯಾಕ್ಚರಿಂಗ್ ಮೂಲಕ 6ನೇ ತಲೆಮಾರಿನ ಪ್ರಾಜೆಕ್ಟ್ಗೆ ಸೇರುವುದಕ್ಕೆ ಸಿದ್ಧವಾಗಿದೆ. ಇದರಲ್ಲಿ ಮುಖ್ಯ ಅಂಶ ಏನು ಗೊತ್ತಾ ಸ್ನೇಹಿತರೆ? ಭಾರತ ಕೇವಲ ಪ್ರೋಗ್ರಾಂಗೆ ಸೇರುವುದು ಮಾತ್ರವಲ್ಲ, ನ್ಯೂ ಜನರೇಷನ್ ಫೈಟರ್ ಜೆಟ್ NGF ಅನ್ನೋ ಮುಖ್ಯ ಪೈಲಟ್ ಇರುವ ಯುದ್ಧ ವಿಮಾನದ ಭಾಗದಲ್ಲೂ ಭಾಗಿಯಾಗಲು ಆಸಕ್ತಿ ತೋರಿಸಿದೆ. FCAS ಪ್ರೋಗ್ರಾಂ ಈಗ ಕ್ರಿಟಿಕಲ್ ಹಂತದಲ್ಲಿದೆ. ಇದು ಯುರೋಪಿನ ಮುಂದಿನ ಪೀಳಿಗೆಯ ಯುದ್ಧ ವಿಮಾನದ ಕನಸಾಗಿದೆ. 2040ರ ವೇಳೆಗೆ ಇದು ರಫೇಲ್ ಮತ್ತು ಯೂರೋಫೈಟರ್ ಅನ್ನು ರಿಪ್ಲೇಸ್ ಮಾಡಬೇಕಿತ್ತು. ಆದರೆ ಈಗ ದೊಡ್ಡ ಸಮಸ್ಯೆ ಏನು ಅಂದರೆ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಮತ್ತು ಯುರೋಪಿನ ಏರ್ಬಸ್ ನಡುವೆ ಲೀಡರ್ಶಿಪ್, ವರ್ಕ್ ಶೇರ್, ಡಿಸೈನ್ ಅಥಾರಿಟಿ ಅಂದರೆ ನಾಯಕತ್ವ, ಕೆಲಸದ ಹಂಚಿಕೆ ಮತ್ತು ವಿನ್ಯಾಸದ ನಿಯಂತ್ರಣ ಇವೆಲ್ಲದರ ಬಗ್ಗೆ ಗಂಭೀರ ವಿವಾದ ಶುರುವಾಗಿದೆ. ಯುರೋಪಿನ ವರದಿಗಳು ಹೇಳುವ ಮಾತು ಈಗಿನ ರೂಪದಲ್ಲಿ FCAS ಪ್ರೋಗ್ರಾಂ ಆಲ್ಮೋಸ್ಟ್ ಡೆಡ್ ಆಗಿದೆ. ಫ್ರಾನ್ಸ್ ದೇಶವು ಏನು ಬಯಸುತ್ತೆ ಅಂದರೆ ತಮ್ಮ ಕಂಬ್ಯಾಟ್ ಏವಿಯೇಷನ್ ಮೇಲೆ ಸಂಪೂರ್ಣ ಸೋವರಿನ್ ಕಂಟ್ರೋಲ್ ಇರಬೇಕು ಮತ್ತು ಫ್ಯೂಚರ್ PANG ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಆಪರೇಟ್ ಮಾಡಬಲ್ಲ ಕ್ಯಾರಿಯರ್ ಕೇಪಬಲ್ ಫೈಟರ್ ಜೆಟ್ ಬೇಕು. ಆದರೆ ಜರ್ಮನಿ ಮತ್ತು ಸ್ಪೇನ್ನ ಆದ್ಯತೆ ಬೇರೆ ಬೇರೆ ಇದೆ. ಅವರಿಗೆ ಬೇಕಾಗಿರುವುದು ಹೆವಿ ಲಾಂಗ್ ರೇಂಜ್ ಇಂಟರ್ಸೆಪ್ಟರ್, ಕಾಂಟಿನೆಂಟಲ್ ಡಿಫೆನ್ಸ್ಗೆ ಸೂಕ್ತವಾದ ಫೈಟರ್ ಜೆಟ್. ಈ ಪ್ರೋಗ್ರಾಂನ ಹೃದಯವೇ ನ್ಯೂ ಜನರೇಷನ್ ಫೈಟರ್ ಅಂದರೆ NGF. ಇದು ಸಾಮಾನ್ಯ ಮಲ್ಟಿರೋಲ್ ಜೆಟ್ ಅಲ್ಲ ಸ್ನೇಹಿತರೆ, ಇದು ಡ್ರೋನ್ ಮದರ್ಶಿಪ್ ಆಗಿರುತ್ತದೆ. ರಿಮೋಟ್ ಕ್ಯಾರಿಯರ್ ಡ್ರೋನ್ಸನ್ನು ಕಂಟ್ರೋಲ್ ಮಾಡುತ್ತದೆ. ಮ್ಯಾಸಿವ್ ಇಂಟರ್ನಲ್ ಫ್ಯೂಯಲ್ ಕೆಪಾಸಿಟಿ ಹೊಂದಿದ್ದು ಲಾರ್ಜ್ ಇಂಟರ್ನಲ್ ವೆಪನ್ಸ್ ಬೇಸ್ಗಳನ್ನು ಅಳವಡಿಸಲಾಗುತ್ತದೆ ಹಾಗೂ ಲಾಂಗ್ ಡ್ಯೂರೇಷನ್ ಸ್ಟೆಲ್ತ್ ಮಿಷನ್ಸ್ ಇವೆಲ್ಲಕ್ಕೂ ಡಿಸೈನ್ ಮಾಡಲಾಗುತ್ತಿದೆ. NGFನ ವೆಯ್ಟ್ ಎಷ್ಟು ಗೊತ್ತಾ? 30,000ದಿಂದ 32,000 kg MTOW. ಇದಕ್ಕೆ ಕಂಪ್ಯಾರಿಸನ್ಗೆ ರಫೇಲ್ ಯುದ್ಧ ವಿಮಾನದ ಸುಮಾರು 24,500 kg NGF F-22 ರ್ಯಾಪ್ಟರ್ ಮತ್ತು Su-57 ಕ್ಯಾಟಗರಿಯ ವೆಯ್ಟ್ ಕ್ಲಾಸ್ ಆಗಲಿದೆ. ಭಾರತ ಸೇರುತ್ತದೆ ಅಂದರೆ ಪಿಕ್ಚರ್ ಹೇಗಿರುತ್ತೆ ಸ್ನೇಹಿತರೆ? NGF AMCAಗಿಂತ ಹೆವಿ, AMCAಗಿಂತ ಹೆಚ್ಚು ಕೇಪಬಿಲಿಟಿ ಹಾಗೂ Su-30 MKಗಿಂತ ಸ್ವಲ್ಪ ಲೈಟ್ ವೆಯ್ಟ್ ಟೈರ್ ಹೊಂದಿದೆ. ಅಂದರೆ AMCA ಇಂಡಿಜಿನಸ್ ಮೀಡಿಯಂ 5th ಜನರೇಷನ್ ಫೈಟರ್ ಜೆಟ್ ಆದರೆ NGF ಹೆವಿ 6th ಜನರೇಷನ್ ನೆಟ್ವರ್ಕ್ ಸೆಂಟ್ರಿಕ್ ಮದರ್ಶಿಪ್ ಪ್ಲ್ಯಾಟ್ಫಾರ್ಮ್ ಆಗಲಿದೆ. ಭಾರತದ ಫ್ಯೂಚರ್ ಏರ್ ಫೋರ್ಸ್ ಸ್ಟ್ರಕ್ಚರ್ನಲ್ಲಿ ಇದು ಕಾಂಪ್ಲಿಮೆಂಟ್ರಿ ಲೇಯರ್ ಆಗುತ್ತದೆ. ಇದರಲ್ಲೇ ಇಂಜಿನ್ ಪ್ರೋಗ್ರಾಂ ಮಾತ್ರ ಸ್ಟೇಬಲ್ ಆಗಿದೆ. ಇಂಜಿನ್ ಡೆವಲಪ್ಮೆಂಟ್ ಈಗಾಗಲೇ ನಡೆಯುತ್ತಿದೆ. EUMET ಜಾಯಿಂಟ್ ವೆಂಚರ್ ಮೂಲಕ ಸ್ಯಾಫ್ರಾನ್ ಫ್ರಾನ್ಸ್, MTU ಜರ್ಮನಿ ಹಾಗೂ ITP ಏರೋ ಸ್ಪೇನ್. ಇದು ವೇರಿಯಬಲ್ ಸೈಕಲ್ ಇಂಜಿನ್ ಆಗಿದ್ದು ಕ್ರೂಸ್ ಸಮಯದಲ್ಲಿ ಫ್ಯೂಯಲ್ ಎಫಿಷಿಯೆಂಟ್ ಟರ್ಬೋಫ್ಯಾನ್ ಮೋಡ್ ಹಾಗೂ ಕಂಬ್ಯಾಟ್ ಸಮಯದಲ್ಲಿ ಹೈ ಥ್ರಸ್ಟ್ ಟರ್ಬೋಜೆಟ್ ಮೋಡ್ ಅಂದರೆ ಲಾಂಗ್ ರೇಂಜ್ ಪ್ಲಸ್ ಹೈ ಕಂಬ್ಯಾಟ್ ಪರ್ಫಾರ್ಮೆನ್ಸ್ ಎರಡೂ ಒಟ್ಟಿಗೆ ಸಿಗಲಿದೆ. ಇದರಲ್ಲಿ ಇನ್ನೊಂದು ದೊಡ್ಡ ಸ್ಟ್ರಾಟಜಿಕ್ ಲಿಂಕ್ ಇದೆ. ಸ್ಯಾಫ್ರಾನ್
ಇದೇ ಇಂಜಿನ್ ರಿಸರ್ಚ್ ಕೋರ್ನಿಂದ ಭಾರತಕ್ಕೆ AMCA Mk2ಗಾಗಿ 120 ಕಿಲೋ ನ್ಯೂಟನ್ ಇಂಜಿನನ್ನು ಸಹ ಉತ್ಪಾದನೆ ಮಾಡ್ತಿದೆ. ಈ ಕೊಲಾಬೊರೇಷನ್ 2026ರಲ್ಲಿ ಫಾರ್ಮಲ್ ಆಗಿದೆ. ಅಂದರೆ ಭಾರತ ಮತ್ತು ಫ್ರೆಂಚ್ ಏರೋಸ್ಪೇಸ್ ರಿಲೇಷನ್ಶಿಪ್ ಇನ್ನಷ್ಟು ಆಳವಾಗಿದೆ. ಇತ್ತೀಚಿನ ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ನಲ್ಲಿ ಮತ್ತೊಂದು ಸುಳಿವು ಸಿಕ್ಕಿದೆ. FCAS ಪ್ರೋಗ್ರಾಂ ಫ್ಯೂಚರ್ನಲ್ಲಿ ಸ್ಪ್ಲಿಟ್ ಆಗಬಹುದು. 2 ಡಿಫ್ರೆಂಟ್ ಏರ್ಕ್ರಾಫ್ಟ್ ಕಾನ್ಸೆಪ್ಟ್ನಲ್ಲಿ, ಒಂದು ಫ್ರಾನ್ಸ್ ವರ್ಷನ್ ಲೈಟರ್ ಕ್ಯಾರಿಯರ್ ಕೆಪಬಲ್ ಪ್ಲಸ್ ನೇವಲ್ ಏವಿಯೇಷನ್ ಫೋಕಸ್, ಹಾಗೂ 2 ಜರ್ಮನಿ ಮತ್ತು ಸ್ಪೇನ್ ವರ್ಷನ್ ಹೆವಿ ಪ್ಲಸ್ ಲಾಂಗ್ ರೇಂಜ್ ಇಂಟರ್ಸೆಪ್ಟರ್ ಪ್ಲಸ್ ಕಾಂಟಿನೆಂಟಲ್ ಡಿಫೆನ್ಸ್ ಫೋಕಸ್. ಇಲ್ಲಿ ಭಾರತದ ಪಿಕ್ಚರ್ ಹೀಗೆ ಬರುತ್ತೆ ಸ್ನೇಹಿತರೆ. ಭಾರತದ ಆಪರೇಷನಲ್ ನೀಡ್ಸ್ಗಳು ಹೀಗಿವೆ: ಲ್ಯಾಂಡ್ ಪ್ಲಸ್ ಸಿ ಹಾಗೂ ಹೈ ಆಲ್ಟಿಟ್ಯೂಡ್ ಪ್ಲಸ್ ಮ್ಯಾರಿಟೈಮ್, ಕ್ಯಾರಿಯರ್ ಏವಿಯೇಷನ್ ಆಂಬಿಷನ್ಸ್ ಹಾಗೂ ಲಾಂಗ್ ರೇಂಜ್ ಡಿಟರೆನ್ಸ್ ರಿಕ್ವೈರ್ಮೆಂಟ್ಸ್. ಇವೆಲ್ಲವೂ ಫ್ರಾನ್ಸ್ಗೆ ವಿಷನ್ಗೆ ಹೆಚ್ಚು ಅಲೈನ್ ಆಗುತ್ತವೆ. ಭಾರತ FCASಗೆ ಸೇರುತ್ತೆ ಅಂದರೆ ಅದು ಸಿಂಪಲ್ ಪ್ರೊಕ್ಯೂರ್ಮೆಂಟ್ ಅಲ್ಲ, ಅದು ಜನರೇಷನಲ್ ಸ್ಟ್ರಾಟಜಿಕ್ ಕಮಿಟ್ಮೆಂಟ್. ಅಂದರೆ ಮ್ಯಾನ್ಡ್ ಫೈಟರ್ಸ್, ಡ್ರೋನ್ ಸ್ವಾರ್ಮ್ಸ್, ರಿಮೋಟ್ ಕ್ಯಾರಿಯರ್ಸ್, ಅಡ್ವಾನ್ಸ್ಡ್ ಪ್ರೊಪಲ್ಷನ್ ಹಾಗೂ AI ಪ್ಲಸ್ ನೆಟ್ವರ್ಕ್ ವಾರ್ಫೇರ್ ಇಕೋಸಿಸ್ಟಮ್ ಒಟ್ಟಿಗೆ ಬಿಲ್ಡ್ ಮಾಡುವ ಫ್ಯೂಚರ್ ಕಂಬ್ಯಾಟ್ ಇಕೋಸಿಸ್ಟಮ್ ಆಗಲಿದೆ. ಆದರೆ ಬ್ಯಾಲೆನ್ಸ್ ಬಹಳ ಮುಖ್ಯ ಸ್ನೇಹಿತರೆ. AMCA ಪ್ರೋಗ್ರಾಮ್ ಭಾರತದ ಏರೋಸ್ಪೇಸ್ ಫ್ಯೂಚರ್ನ ಬ್ಯಾಕ್ಬೋನ್ ಆಗಿದೆ ಹಾಗೂ ಇಂಡಿಜಿನಸ್ ಡೆವಲಪ್ಮೆಂಟ್ ಓವರ್ ಶ್ಯಾಡೋ ಆಗಬಾರದು. ಹಾಗೂ ಎಕ್ಸ್ಟರ್ನಲ್ ಕೊಲಾಬೊರೇಷನ್ ಕಂಪ್ಲೀಟ್ಮೆಂಟ್ ಮಾಡಬೇಕು, ರಿಪ್ಲೇಸ್ ಅಲ್ಲ. ಜರ್ಮನಿ ಹೊರನಡೆದರೆ FCAS ಯುರೋಪ್ ಓನ್ಲಿ ಪ್ರಾಜೆಕ್ಟ್ ಅಲ್ಲ. FCAS ಭಾರತ ಫ್ರಾನ್ಸ್ ಸ್ಟ್ರಾಟಜಿಕ್ 6th ಜನರೇಷನ್ ಪ್ಲ್ಯಾಟ್ಫಾರ್ಮ್ ಆಗುವ ಸಾಧ್ಯತೆ ಇದೆ. ಇದು ನಡೆದರೆ ಭಾರತ ಮೊದಲ ಬಾರಿಗೆ 6th ಜನರೇಷನ್ ಫೈಟರ್ ಜೆಟ್ ಇಕೋಸಿಸ್ಟಮ್ನಲ್ಲಿ ಕೋರ್ ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಲಿದೆ. ಇದು ಫೈಟರ್ ಜೆಟ್ ಪ್ರಾಜೆಕ್ಟ್ ಅಲ್ಲ, ಇದು ಫ್ಯೂಚರ್ ಏರ್ ವಾರ್ಫೇರ್ನ ಆರ್ಕಿಟೆಕ್ಚರ್ ಆಗಲಿದೆ. ಇದು ಕೇವಲ ಹೊಸ ಯುದ್ಧ ವಿಮಾನವಲ್ಲ, ಇದು ಭಾರತ ಫ್ಯೂಚರ್ ಏರ್ ಡಾಮಿನೆನ್ಸ್ನ ಬ್ಲೂ ಪ್ರಿಂಟ್. AMCA ನೆಲೆಯಿಂದ NGF ಆಕಾಶದತ್ತ ಭಾರತದ ಜರ್ನಿ ಫ್ರಮ್ ಸೆಲ್ಫ್ ರಿಲಯನ್ಸ್ ಟು ಗ್ಲೋಬಲ್ ಏರೋಸ್ಪೇಸ್ ಲೀಡರ್ಶಿಪ್ ಆಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.